ನಾಳೆ ನಾಡಿದ್ದು ಜೈಲಿನಲ್ಲಿ ಭೇಟಿಯಾಗಕ್ಕೆ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಸೋಮವಾರಕ್ಕೆ ವಿಜಯಲಕ್ಷ್ಮಿ ಅವರು ತೆರಳುತ್ತಾರೆ. ಸೋಮವಾರ ದರ್ಶನ್ಗೆ ಕೊಲ್ಲೂರು ಪ್ರಸಾದನ್ನ ತಲುಪಿಸ್ತಾರೆ. ನಾಳೆ ನಾಡಿದ್ದು ಜೈಲಲ್ಲಿ ವಿಸಿಟ್ಗೆ ಅವಕಾಶ ಇಲ್ಲ. ಹಾಗಾಗಿ ಸೋಮವಾರ ದರ್ಶನ್ ಭೇಟಿಯಾಗಲಿದ್ದಾರೆ ವಿಜಯಲಕ್ಷ್ಮಿ ಅವರು. ಮೂಕಾಂಬಿಕಾ ಪ್ರಸಾದವನ್ನ ವಿಜಯಲಕ್ಷ್ಮಿ ಅವರು ತಲುಪಿಸಲಿದ್ದಾರೆ. ಪತಿಗೆ ಪ್ರಸಾದ ಕೊಟ್ಟು ಧೈರ್ಯವನ್ನ ಹೇಳಲಿದ್ದಾರೆ. ಏನು ಕೊಲ್ಲೂರಿನಲ್ಲಿ ವಿಜಯಲಕ್ಷ್ಮಿ ಅವರು ಚಂಡಿಕಾ ಯಾಗವನ್ನ ಮಾಡಿಸಿದ್ರು. ಅದರ ಪ್ರಸಾದವನ್ನ ದರ್ಶನ್ ಅವರಿಗೆ ತಲುಪಿಸಬೇಕು ಅಂತಂದರೆ ನಾಳೆನೂ ಅವಕಾಶ ಇಲ್ಲ, ನಾಡಿದ್ದು ಅವಕಾಶ ಇಲ್ಲ. ಹಾಗಾಗಿ ಸೋಮವಾರಕ್ಕೆ ಅದನ್ನು ಹೋಗಿ ತಲುಪಿಸ್ತಾರೆ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಯಾಕೆ ಶನಿವಾರ ಮತ್ತು ಭಾನುವಾರ ಈ ಭೇಟಿಗೆ ಅವಕಾಶಗಳು ಇರೋದಿಲ್ವಾ ಅಲ್ಲಿ? ಅರುಣ್, ಖಂಡಿತವಾಗೂ ಈಗಾಗಲೇ 2 ಎಂಟ್ರಿ ದರ್ಶನ್ಗೆ ಹಾಕಿರುವಂತದ್ದು. ಅಂದ್ರೆ ದರ್ಶನ್ಗೆ ಈಗಾಗಲೇ ಸೋಮವಾರ ವಿಜಯಲಕ್ಷ್ಮಿ ದರ್ಶನ್ ಭೇಟಿ ಮಾಡಿ ಹೋಗಿದ್ರು. ಇನ್ನು ನಿನ್ನೆ ಸಾಧು ಕೋಕಿಲ ಮತ್ತು ಚಿದಾನಂದ ಅವರ ಸ್ನೇಹಿತರು ನಿನ್ನೆ ಭೇಟಿಯಾಗಿ ಹೋಗಿದ್ದಾರೆ. ಹಾಗಾಗಿ ಇವತ್ತು ವಿಜಯಲಕ್ಷ್ಮಿ ಕೊಲ್ಲೂರಲ್ಲಿ ಪೂಜೆ ಮುಗಿಸಿ ಸಂಜೆ ಆಗ್ತದೆ. ಹಾಗಾಗಿ ಇವತ್ತು ಬರಕ್ ಸಾಧ್ಯ ಆಗಲ್ಲ. ಹಾಗಾಗಿ ನಾಳೆ ಮತ್ತೆ 4th ಸಾಟರ್ಡೆ ಆಗಿರೋದ್ರಿಂದ 4ನೇ ಶನಿವಾರ ರಜೆ ಇದೆ ಜೈಲಿಗೆ. ಹಾಗಾಗಿ ಶನಿವಾರ ಮತ್ತು ಭಾನುವಾರ 2 ದಿವಸ ರಜೆ ಆಗಿರೋ ಕಾರಣ ಸೋಮವಾರ ಬರ್ಬೇಕಾಗ್ತದೆ. ಸೋಮವಾರ ಮೊದಲ ಎಂಟ್ರಿ ಮೋಸ್ಟ್ಲಿ ವಿಜಯಲಕ್ಷ್ಮಿನೇ ಬರ್ತಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋದು. ಯಾಕಂದ್ರೆ ಈಗಾಗಲೇ ಕೊಲ್ಲೂರಿನಲ್ಲಿ ಪೂಜೆ ಮುಗಿಸ್ಕೊಂಡು ಹೊರಟಿರುವಂತಹ ವಿಜಯಲಕ್ಷ್ಮಿ ಅವರು ನೇರವಾಗಿ ಅವರ ಪತಿಗೆ ಪ್ರಸಾದವನ್ನು ಸಲ್ಲಿಸಬೇಕು ಅನ್ನೋ ಒಂದು ಇಚ್ಛೆ ಇತ್ತು ಅಂತೇಳಿ ಗೊತ್ತಾಗಿರೋದು. ಹಾಗಾಗಿ ಎಲ್ಲ ಒಂದ್ ಕಡೆಗೆ ಸೋಮವಾರ ಬೆಳಿಗ್ಗೆನೆ ಮೋಸ್ಟ್ಲಿ ಇದು ವಿಜಯಲಕ್ಷ್ಮಿ ಜೈಲಿಗೆ ಬರ್ತಾರೆ. ಜೊತೆಗೆ ಈಗಾಗಲೇ ಜೈಲಲ್ಲೂ ಸಹ ದರ್ಶನ್ ಏನು ನಿನ್ನೆ ಭೇಟಿ ಮಾಡೋದ್ ನಂತರ ಇದು ನ್ಯಾಯಾಲಯದಲ್ಲಿ ಮನೆ ಊಟಕ್ಕೆ ಅರ್ಜಿ ಹಾಕಿದ್ರು. ಅದು ತಿರಸ್ಕಾರ ಆಗಿ ಒಂದು ರೀತಿ ಮೌನಕ್ಕೆ ಶರಣಾಗಿದ್ರು. ಸಾಕಷ್ಟು ಬೇಜಾರಲ್ಲಿ ಆ ಸಿಬ್ಬಂದಿ ಜೊತೆ ಮಾತಾಡುತ್ತೆ ಆಗಿದೆ. ಹಾಗಾಗಿ ವಿಜಯಲಕ್ಷ್ಮಿ ಬಂದು ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ರು ಅನ್ನೋ ಮಾಹಿತಿ ಸಿಗ್ತಾರಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.